ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಈ ಒಂದು 5th ಸೆಮ್ ಏನು ಒಂದು ವಿದ್ಯಾರ್ಥಿಗಳು ಓದ್ತಿದಾರಲ್ಲ, ಸೊ ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಆ ಒಂದು ಎಕ್ಸಾಮಲ್ಲಿ ಒಂದು ಲಾಸ್ಟ್ ಎಕ್ಸಾಮ್ ಆಗಿರುವಂಥ BESK 508 ಹಾಗೆಯೇ BCS 508 ಹಾಗೆಯೇ 18 IV 59 ಎಕ್ಸಾಮ್ಸ್ ಏನಿದಾವಲ್ಲ, ಈ ಒಂದು ಎಕ್ಸಾಮ್ಸ್ ಏನಿದಾವೆ ಒಂದು ಥಿಯರಿ ಎಕ್ಸಾಮ್ಸ್ ಅಂತ ಸ್ವಲ್ಪ ಜನ, ಹಾಗೆಯೇ ಒಂದು MC ಕ್ವಶನ್ಸ್ ಕೊಡ್ತಾರೆ ಅಂತ ಒಂದು ಸ್ವಲ್ಪ ಜನ ವಿದ್ಯಾರ್ಥಿಗಳು ತುಂಬ ಕನ್ಫ್ಯೂಸಲ್ಲಿದ್ದಾರೆ. ಸೊ ಅದಕ್ಕೆ ಒಂದು ನಮ್ಮ VT ಒಂದು ಕ್ಲಾರಿಫಿಕೇಶನ್ ಕೊಡಿದೆ ವಿದ್ಯಾರ್ಥಿಗಳೇ. ಸೊ ಇದು ಪಕ್ಕ ಬಂದು ಒಂದು MC ಕ್ವಶನ್ಸ್ ಇರುತ್ತೆ, ಸೊ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಅದು ಕೂಡ 1 ಅವರ್ ಎಕ್ಸಾಮ್ ಇರುತ್ತೆ. ಸೊ 1 ಅವರ್ ಎಕ್ಸಾಮ್ ಹಾಗೆ 50 ಮಾರ್ಕ್ಸ್ ಇರುತ್ತೆ. ಸೊ ವಿದ್ಯಾರ್ಥಿಗಳೇ 50 ಮಾರ್ಕ್ಸ್ 100 ಮಾರ್ಕ್ಸ್ 1 ಅವರ್ ಇರುತ್ತೆ ಅಂದ್ರೆ ಸಾಕು. ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಒಂದು ವಿಡಿಯೋ ಕಡೆದು ಒಂದು ಹೊಸ ಒಂದು ಕ್ಲಾರಿಫಿಕೇಶನ್ ಕೊಡಿದ್ದಾರೆ ಒಂದು 5th ಸೆಮ್ ವಿದ್ಯಾರ್ಥಿಗಳೇ. ಸೊ ಅದೇನಪ್ಪ ಅಂದರೆ, ಒಂದು 5th ಸೆಮ್ ಎಕ್ಸಾಮ್ಸ್ ನಡೀತಾ ಇದ್ದಾರೆ, ಎಲ್ಲರಿಗೂ ಗೊತ್ತು. ಸೊ ಅದ್ರ ಜೊತೆಲಿ ವಿದ್ಯಾರ್ಥಿಗಳಿಗೆ ಒಂದು ಲಾಸ್ಟ್ ಎಕ್ಸಾಮ್ ಆಗಿರುವಂಥ 5th ಸೆಮ್ ವಿದ್ಯಾರ್ಥಿಗಳಿಗೆ VT ಅಂಡರ್ಲಿ ಏನೇನು ಒಂದು ಕಾಲೇಜ್ ಇದ್ದಾವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ಸ್ ಏನಿದೆಯಲ್ಲ, BESK 508 ಹಾಗೆಯೇ ಒಂದು BCS 508 ಹಾಗೆಯೇ 18 IV 59 ಎಕ್ಸಾಮ್ಸ್ ಏನಿದಾವಲ್ಲ, ಇವು ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸಲ್ಲಿದ್ದಾರೆ. ಅದು ಒಂದು ಥಿಯರಿ ಎಕ್ಸಾಮಾ ಅಥವಾ ಒಂದು ಮಲ್ಟಿ ಚಾಯ್ಸ್ ಕ್ವಶನ್ಸಾ ಅಂತ. ಸೊ ನಮ್ಮ VT ಅವ್ರು ಕೊಟ್ಟಿರೋ ಕ್ಲಾರಿಟಿ ಏನಿದೆ ಅಲ್ಲ, ಅದು ಪಕ್ಕ ಒಂದು ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ಸ್ ಇರುತ್ತೆ, 1 ಅವರ್ ಎಕ್ಸಾಮ್ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ಇದು ಯಾವುದೇ ಥರ ಥಿಯರಿ ಎಕ್ಸಾಮ್ ಮಾತ್ರ ಅಲ್ಲ. ನಾನು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ ನಂತರ ನಾನು ಒಂದು ಸ್ವಲ್ಪ ನೋಡಿದೆ ವಿದ್ಯಾರ್ಥಿ, ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಆಗಿ ನೋಡಿದೆ. ಬಟ್ ಅದು ನೋಡಿದರೆ ಒಂದು ಥಿಯರಿ ಎಕ್ಸಾಮ್ಸ್ ಅಂತ ನಾನು ಒಂದು ಸಿಲೆಬಸ್ ಕಾಪಿಯಲ್ಲಿ ನೋಡಿದೆ. ಬಟ್ ಆ ಒಂದು ವಿಡಿಯೋ ಕೇಳಿದ ನಂತರ ಅವ್ರು ಕೊಟ್ಟಿರೋ ಒಂದು ಕ್ಲಾರಿಟಿ ಏನಿದೆಯಲ್ಲ, ಅದು ಪ್ಯೂರ್ ಆಗಿ MCQ ಕ್ವಶನ್ಸ್ ಇರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ನೀವು ಯಾವುದೇ ಥರ ಗೊಂದಲ ಬೇಕಾಗಿಲ್ಲ, ಈಸಿಯಾಗಿ ಅದು ಸಂಬಂಧಪಟ್ಟಂಥ ಒಂದು ನೋಟ್ಸನ್ನು ತೆಗೆದುಕೊಂಡು ನೀವು ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಅದು ಪ್ಯೂರ್ ಆಗಿ MCQ ಕ್ವಶನ್ಸ್, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಅಂದರೆ 4 ಚಾಯ್ಸನ್ನು ಕೊಟ್ಟಿರ್ತಾರೆ, ನೀವು ಒಂದು ಚಾಯ್ಸನ್ನು ಆಯ್ಕೆ ಮಾಡುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ? ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.